ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಶರಣಯ್ಯ ಭಂಡಾರಿ ಮಠ್. ಇಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ಭಾಗ ಮಧ್ಯಯುಗೀನ ಭಾರತ ಇತಿಹಾಸವನ್ನು ಕುರಿತು ನಾವು ಈಗ ಡಿಸ್ಕಸ್ ಮಾಡೋಣ. ಭಾರತದ ಇತಿಹಾಸವನ್ನು ನಾವು ಪ್ರಧಾನವಾಗಿ 3 ಕಾಲಘಟ್ಟಗಳಾಗಿ ವಿಂಗಡಿಸ್ತೀವಿ. ಒಂದು ಪ್ರಾಚೀನ ಭಾರತ ಇತಿಹಾಸ, 2 ಮಧ್ಯಯುಗೀನ ಭಾರತ ಇತಿಹಾಸ, ನೆಕ್ಸ್ಟ್ ಆಧುನಿಕ ಭಾರತ ಇತಿಹಾಸ ಅಂತೇಳಿ 3 ಕಾಲಘಟ್ಟಗಳಾಗಿ ವಿಂಗಡಿಸ್ತೀವಿ. ಬಟ್ ಇಲ್ಲಿವರೆಗೆ ಎಕ್ಸಾಮ್ಗೆ ಹೈಯೆಸ್ಟ್ ಕ್ವಶನ್ ಕೇಳಿದ್ದೆ ಇಲ್ಲಿವರೆಗೆ ಯಾವುದಕ್ಕಂತಂದರೆ ಅದು ಮಧ್ಯಯುಗೀನ ಭಾರತ ಇತಿಹಾಸದ ಮೇಲೆ ಹೈಯೆಸ್ಟ್ ಕ್ವಶನ್ ಕೇಳಿದ್ದಾನೆ, ಆಧುನಿಕ ಭಾರತ ಇತಿಹಾಸದ ಮೇಲೆ. ಬಟ್ ಅದಾದ ನಂತರ ಕೇಳಿದಂಥ ಪ್ರಶ್ನೆಗಳೇ ಮಧ್ಯಯುಗೀನ ಭಾರತ ಇತಿಹಾಸದ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾನೆ. ಮಧ್ಯಯುಗೀನ ಭಾರತ ಇತಿಹಾಸ ಒಂದೇ ನಿಮಿಷ. ಮಧ್ಯಯುಗೀನ ಭಾರತ ಇತಿಹಾಸ ಎಲ್ಲಿಂದ ಎಲ್ಲಿವರೆಗೆ ಅಂದರೆ 1206ರಿಂದ 1707ರವರೆಗೆ, ಕ್ರಿಸ್ತಶಕ 1206ರಿಂದ 1707ರವರೆಗೆ ಇದನ್ನು ಮಧ್ಯಯುಗೀನ ಭಾರತ ಇತಿಹಾಸದ ಕಾಲಘಟ್ಟ ಅಂತೇಳಿ ಕರಿತೀವಿ. 1206ರಿಂದ 1707ರವರೆಗಿನ ಇತಿಹಾಸವನ್ನು ಮಧ್ಯಯುಗೀನ ಭಾರತ ಇತಿಹಾಸ. ಇಲ್ಲಿವರೆಗೆ ಹೈಯೆಸ್ಟ್ ಪ್ರಶ್ನೆಗಳನ್ನು ಕೇಳಿದ್ದು ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ 4 ಜನರ ಮೇಲೆ ಜಾಸ್ತಿ ಪ್ರಶ್ನೆ ಕೇಳ್ಯಾನ. 4 ಜನರು ಯಾರು? ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ಶೇರ್ ಶಾ ಸೂರಿ, ಅಕ್ಬರ್. ಈ 4 ಜನರನ್ನು ನಾವು ಟಾರ್ಗೆಟ್ ಮಾಡಬೇಕು. ಏನು ಈ ದೆಹಲಿ ಸುಲ್ತಾನರ ಕಾಲದಲ್ಲಿ ಇಬ್ರು ಅರಸರು ಯಾರು ಅಂದರೆ ಒಬ್ಬ ಅಲ್ಲಾವುದ್ದೀನ್ ಖಿಲ್ಜಿ, ಇನ್ನೊಬ್ಬ ಮೊಹಮ್ಮದ್ ಬಿನ್ ತುಘಲಕ್. ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್. ನೆಕ್ಸ್ಟ್ ಇಲ್ಲಿ ಶೇರ್ ಶಾ ಸೂರಿ ಮತ್ತು ಅಕ್ಬರ್. ಇವರ ಮೇಲೆ ಹೈಯೆಸ್ಟ್ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾನೆ. ಇಲ್ಲಿವರೆಗೆ ಗರಿಷ್ಠ ಪ್ರಮಾಣದ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾನೆ. ಇನ್ನು ಇವ್ರು ಬಿಟ್ಟರೆ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದ ಯಾರ ಮೇಲೆ ಅಂತಂದ್ರೆ ಗುಲಾಮಿ ಸಂತತಿಯ ಗಿಯಾಸುದ್ದೀನ್ ಬಲ್ಬನನ ಮೇಲೆ ಪ್ರಶ್ನೆ ಕೇಳಿದ್ದಾನೆ. ಗಿಯಾಸುದ್ದೀನ್ ಬಲ್ಬನ್ 1206ರಿಂದ 1707ರವರೆಗೆ ಮಧ್ಯಯುಗೀನ ಭಾರತ ಇತಿಹಾಸವನ್ನು 2 ಕಾಲಘಟ್ಟಗಳಾಗಿ ವಿಂಗಡಿಸ್ತೀವಿ. ಒಂದು ದೆಹಲಿ ಸುಲ್ತಾನರು ಅಂತೇಳಿ ಕರಿತೀವಿ, ಇನ್ನೊಂದು ಮೊಘಲ ಸುಲ್ತಾನರು ಅಥವಾ ಮೊಘಲ ಸಾಮ್ರಾಜ್ಯ, ಮೊಘಲರು. ದೆಹಲಿ ಸುಲ್ತಾನರಲ್ಲಿ 5 ಮನೆತನಗಳ ಆಳ್ವಿಕೆ ಮಾಡ್ತವೆ. ಮೊಘಲರಲ್ಲಿ ಸರಿಸುಮಾರು 6 ಅರಸರು ಅತ್ಯುತ್ತಮವಾದ ಆಳ್ವಿಕೆಯನ್ನು ಮಾಡಿದ್ದಾರೆ. ದೆಹಲಿ ಸುಲ್ತಾನರಲ್ಲಿ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸಯ್ಯದ್ ಸಂತತಿ, ಲೋಧಿ ಸಂತತಿ. ಗುಲಾಮಿ, ಖಿಲ್ಜಿ, ತುಘಲಕ್, ಸಯ್ಯದ್, ಲೋಧಿ. ಗುಲಾಮಿ ಸಂತತಿಯ ಕಾಲಾವಧಿ 1206ರಿಂದ 1290ರವರೆಗೆ. ಖಿಲ್ಜಿ ಸಂತತಿ 1290ರಿಂದ 1320ರವರೆಗೆ. ತುಘಲಕ್ ಸಂತತಿ 1320ರಿಂದ 1414ರವರೆಗೆ. ಸಯ್ಯದ್ ಸಂತತಿ 1414ರಿಂದ 1451. ಲೋಧಿ ಸಂತತಿ
1451ರಿಂದ 1526. ನೋಡಿ, ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸಯ್ಯದ್ ಸಂತತಿ, ಲೋಧಿ ಸಂತತಿ ಅನುಕ್ರಮವಾಗಿ 5 ಮನೆತನಗಳು ಆಳ್ವಿಕೆ ಮಾಡಿದ್ದಾವೆ. 5 ಮನೆತನಗಳು ದೆಹಲಿ ಸಾಮ್ರಾಜ್ಯವನ್ನಾಳಿದಂತ ಅನುಕ್ರಮವಾದ ಮನೆತನಗಳು 5: ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸಯ್ಯದ್ ಸಂತತಿ, ಲೋಧಿ ಸಂತತಿ. ಅತಿ ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂತ ಮನೆತನ ಅಂದ್ರೆ ತುಘಲಕ್ ಸಂತತಿ. ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂತ ಮನೆತನ ಅಂದ್ರೆ ಖಿಲ್ಜಿ ಸಂತತಿ. ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂತ ಮನೆತನ ಅಂದ್ರೆ ಖಿಲ್ಜಿ. ಅತಿ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ ಮನೆತನ ಅಂದ್ರೆ ತುಘಲಕ್. ಹಾಗಾದ್ರೆ ಗುಲಾಮಿ ಸಂತತಿಯ ವೈಶಿಷ್ಟ್ಯ ಏನು ಅಂತಂದ್ರೆ ಇದಕ್ಕೆ ಮಾಮಲೆಕ್ ಸಂತತಿ ಅಂತ ಕರೀತಾರೆ. ಆರಂಭದ 4 ಮನೆತನಗಳದವಲ್ಲ, ಈ ಆರಂಭದ 4 ಮನೆತನಗಳು ಟರ್ಕ್ ಪಂಗಡಕ್ಕೆ ಸೇರಿದರೆ, ಒಂದು ಅಫ್ಘಾನ್ ಪಂಗಡಕ್ಕೆ ಸೇರಿದ ಮನೆತನ ಅಂದ್ರೆ ಲೋಧಿ ಸಂತತಿ. ಈ ತರ ಪ್ರಶ್ನೆ ಕೇಳಿದ್ದಾನೆ. ಲೋಧಿ ಸಂತತಿ ಅಫ್ಘಾನ್ ಮನೆತನಕ್ಕೆ ಸೇರ್ಪಡೆಗೊಂಡಿದೆ. ಹಾಗಾದ್ರೆ ಅತ್ಯಂತ ಉನ್ನತ ವರ್ಗದವರು ಯಾರು ಅಂತ ಕ್ವಶನ್ ಕೇಳಿದ್ರೆ ಸಯ್ಯದ ಸಂತತಿ. ಅತ್ಯಂತ ಉನ್ನತ ವರ್ಗದವರು, ಶ್ರೇಷ್ಠ ವರ್ಗದವರು ಯಾರು ಅಂತ ಕ್ವಶನ್ ಕೇಳಿದ್ದಾನೆ. ಸಯ್ಯದ ಸಂತತಿ ಇದೆಯಲ್ಲ, ಅತ್ಯಂತ ಉನ್ನತ ವರ್ಗಕ್ಕೆ ಸೇರಿದವರು. ಹಾಗಾದ್ರೆ ಈ ಒಂದು ದೆಹಲಿ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಭಾರತ ದೇಶಕ್ಕೆ 2 ವ್ಯಕ್ತಿಗಳು ಬರ್ತಾರೆ. ಆ 2 ವ್ಯಕ್ತಿಗಳಲ್ಲಿ ಒಬ್ಬ ಅಲ್ಲಾವುದ್ದೀನ್, ಯಾರು ಮೊಹಮ್ಮದ್ ಗಜ್ನಿ, ಇನ್ನೊಬ್ಬ ಮೊಹಮ್ಮದ್ ಗೋರಿ ಅಂತ. ಗಜ್ನಿ ಮತ್ತು ಗೋರಿ ಭಾರತ ದೇಶಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥ 2 ವ್ಯಕ್ತಿಗಳು. ಒಬ್ಬ ಮೊಹಮ್ಮದ್ ಗೋರಿ, ಇನ್ನೊಬ್ಬ ಮೊಹಮ್ಮದ್ ಗಜ್ನಿ. ಆ ಮೊಹಮ್ಮದ್ ಗಜ್ನಿ ಅನ್ನುವಂಥ ವ್ಯಕ್ತಿ ಭಾರತದ ಮೇಲೆ 17 ಬಾರಿ ದಂಡೆತ್ತಿ ಬರ್ತಾನೆ, 1000ರಿಂದ 1027ರವರೆಗೆ. ಆದರೆ ಆತನ ದಾಳಿಗಳಲ್ಲಿ ಅತ್ಯಂತ ಮುಖ್ಯವಾದ ದಾಳಿ ಯಾವುದಂತ ಕ್ವಶನ್ ಕೇಳಿದ್ದಾನೆ. ಆತನ 7ನೇ ದಾಳಿ ಅತಿ ಮುಖ್ಯ ನೋಡಿ. 7ನೇ ದಾಳಿಯಲ್ಲಿ ಯಾವುದು ಅಂತಂದ್ರೆ ನಾಗರಕೋಟೆಯ ಮೇಲೆ ದಾಳಿ ಮಾಡ್ತಾನೆ. ಅಂದ್ರೆ ದೇವಸ್ಥಾನದ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಕ್ವಶನ್ ಕೇಳಿದ್ದಾನೆ. ಈ ಗಜ್ನಿಯ 17 ದಾಳಿಗಳಲ್ಲಿ ಆತ ಮೊಟ್ಟ ಮೊದಲ ಬಾರಿಗೆ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ದು 1009ರಲ್ಲಿ ನಾಗರಕೋಟೆಯ ಮೇಲೆ ದಾಳಿ ಮಾಡ್ತಾನೆ. ಹಿಮಾಚಲ ಪ್ರದೇಶದ ಕಾಂಗ್ರಾ ಬೆಟ್ಟಗಳಲ್ಲಿರುವಂತ ನಾಗರಕೋಟೆಯ ಮೇಲೆ ದಂಡೆತ್ತಿ ಹೋಗ್ತಾನೆ. ಆ ಹಿಮಾಚಲ ಪ್ರದೇಶದಲ್ಲಿರುವಂತ ಕಾಂಗ್ರಾ ಬೆಟ್ಟದಲ್ಲಿರುವಂತ ನಾಗರಕೋಟೆಯ ಮೇಲೆ ದಂಡೆತ್ತಿ ಹೋಗಿ ಅಲ್ಲಿರುವ ಬಂಗಾರ ಮತ್ತು ರತ್ನಗಳನ್ನು ವಶಪಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾನೆ. ಇಡೀ ಭಾರತದ ಇತಿಹಾಸದಲ್ಲಿ ಗಜ್ನಿ ಹೈಯೆಸ್ಟ್ ದೇವಾಲಯಗಳ ಮೇಲೆ ದಾಳಿ ಮಾಡ್ತಾನೆ. ಯಾಕಂದ್ರೆ ಕೆಲವರು ಹೇಳ್ತಾರೆ, ನೀನು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಸಂಪತ್ತು ಲೂಟಿ ಮಾಡೋದು, 10 ಸಾಮ್ರಾಜ್ಯಗಳ ಮೇಲೆ ದಾಳಿ ಮಾಡಿದಷ್ಟು ಸಂಪತ್ತು ಒಂದು ದೇವಸ್ಥಾನದಲ್ಲಿ ದೊರೆಯುತ್ತದೆ. ಯಾಕಂದ್ರೆ ಭಾರತೀಯರು ತಮ್ಮ ಸಂಪತ್ತನ್ನ ದೇವರ ಹೆಸರಿನಲ್ಲಿ ಇಟ್ಟಿರ್ತಾರೆ, ದೇವಸ್ಥಾನಗಳಲ್ಲಿ ದುಡ್ಡು ಸಂಗ್ರಹ ಮಾಡಿರ್ತಾರೆ ಅಂತೇಳಿ ಕೆಲವರು ಹೇಳಿದಂತ ಮಾತನ್ನು ತಿಳಿದುಕೊಂಡು ಆತ 7ನೇ ದಾರಿ 1009ರಲ್ಲಿ ನಾಗರಕೋಟೆಯ ಮೇಲೆ ದಂಡೆತ್ತಿ ಹೋಗ್ತಾನೆ, ಕಾಂಗ್ರಾ ಬೆಟ್ಟದ ಮೇಲೆ. ಇದು ಕ್ವಶನ್ ಆಗಿದೆ. ಈ ತರ ಅತ್ಯಂತ ಮುಖ್ಯವಾಗಿರುವಂತ ದಾಳಿ ಅಂದ್ರೆ ಸೌರಾಷ್ಟ್ರ ಸೋಮನಾಥ ದೇವಸ್ಥಾನದ ಮೇಲೆ ದಾಳಿ. ಸೌರಾಷ್ಟ್ರದ ಸೋಮನಾಥ ದೇವಸ್ಥಾನದ ಮೇಲೆ ದಂಡೆತ್ತಿ ಹೋಗ್ತಾನೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಸೌರಾಷ್ಟ್ರ ಸೋಮನಾಥ ದೇವಸ್ಥಾನದ ಮೇಲೆ 1026ರಲ್ಲಿ ದಾಳಿ ಮಾಡ್ತಾನೆ. ಅಲ್ಲಿರುವಂತಹ 56 ವಜ್ರಲೇಪಿತವಾಗಿರುವಂತಹ ಬಂಗಾರದ ಕಂಬಗಳನ್ನ 2000 kgಯಿಂದ ಕೂಡಿದಂತ ಚಿನ್ನದ ಗಂಟೆಯನ್ನು ಅಪಹರಿಸಿಕೊಂಡು ಹೋಗಿರುವಂತಹ ಒಬ್ಬ ವ್ಯಕ್ತಿ ಯಾರಂದ್ರೆ ಗಜ್ನಿ. ಬಟ್ ಇಲ್ಲಿವರೆಗೆ ಹೈಯೆಸ್ಟ್ ಪ್ರಶ್ನೆ ಕೇಳಿದ್ದು ಗಜ್ನಿಯೊಂದಿಗೆ ಭಾರತ ದೇಶಕ್ಕೆ ಬಂದಿರತಕ್ಕಂಥ ಪ್ರಸಿದ್ಧ ಕವಿ ಯಾರಂದ್ರೆ ಅಲ್ ಬೇರೂನಿ. ಅಲ್ ಬೇರೂನಿಯನ್ನ ಫಾದರ್ ಆಫ್ ಇಂಡಾಲಜಿ ಅಂತ ಕರೀತಾರೆ. ಯಾಕೆಂದ್ರೆ ಆತ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದ ಇತಿಹಾಸದ, ಭಾರತದ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾನೆ. ಆ ಉದ್ದೇಶಕ್ಕಾಗಿ ಆ ಗಜ್ನಿಯ ಜೊತೆಯಲ್ಲಿ ಬಂದಿರತಕ್ಕಂಥ ಅಲ್ ಬೇರೂನಿ ಸಂಸ್ಕೃತ ಭಾಷೆಯನ್ನ ಅಧ್ಯಯನ ಮಾಡಿದಂತ ಮೊದಲ ಮುಸ್ಲಿಂ ಕವಿ. ಜೈನ ಸಾಹಿತ್ಯದ ಕವಿಗಳಿಂದ ಏನು ಮಾಡಿದ ಅಂದ್ರೆ ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡಿರ್ತಕ್ಕಂಥ ಮೊದಲ ಮುಸ್ಲಿಂ ಕವಿ. ಆ ಉದ್ದೇಶಕ್ಕಾಗಿ ಆತನ್ನ ಏನಂತ ಕರೀತಾರೆ ಅಂದ್ರೆ ಫಾದರ್ ಆಫ್ ಇಂಡಾಲಜಿ ಅಂತ ಕರೀತಾರೆ. ಕ್ವಶನ್ ಕೇಳಿದ್ದಾರೆ, ಯಾರನ್ನು ಫಾದರ್ ಆಫ್ ಇಂಡಾಲಜಿ ಎಂದು ಕರೆಯುತ್ತಾರೆ ಅಂತಂದ್ರೆ ತಾರಿಕ್ ಉಲ್ ಹಿಂದ್ ಅನ್ನುವಂತ ಗ್ರಂಥವನ್ನು ಬರೀತಾನೆ. ತಾರಿಕ್ ಉಲ್ ಹಿಂದ್ ಅನ್ನುವಂತ ಗ್ರಂಥವನ್ನು ಬರೆದಂತ ವ್ಯಕ್ತಿ ಯಾರು ಅಂತಂದ್ರೆ ಅಲ್ ಬೇರೂನಿ. ಆದ್ದರಿಂದ ಅಲ್ ಬೇರೂನಿಯನ್ನ ಫಾದರ್ ಆಫ್ ಇಂಡಾಲಜಿ. ಈತನ ಆಸ್ಥಾನದ ಇನ್ನೊಬ್ಬ ಪ್ರಸಿದ್ಧವಾದ ಕವಿ ಅಂತಂದ್ರೆ ಫಿರ್ದೋಷಿ. ಈತನನ್ನು ಪೂರ್ವದ ಹೋಮರ್ ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ, ಯಾರನ್ನ ಪೂರ್ವದ ಹೋಮರ್ ಎಂದು ಕರೆಯುತ್ತಾರಂದ್ರೆ ಫಿರ್ದೋಷಿಯನ್ನ ಪೂರ್ವದ ಹೋಮರ್ ಅಂತ ಕರೀತಾರೆ. ಆತ ಬರೆದ ಪ್ರಸಿದ್ಧವಾದ ಕೃತಿ ಅಂದ್ರೆ ಶಹನಾಮ ಎಂಬ ಗ್ರಂಥವನ್ನು ಬರೀತಾರೆ. ಶಹನಾಮ ಇದು ಕ್ವಶನ್ ಆಗಿದೆ.
ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಯಾರು ಅಂತಂದ್ರೆ ಉತ್ಬಿ ಅನ್ನುವಂಥ ವ್ಯಕ್ತಿ ಕಿತಾಬ್ ಉಲ್ ಯಾಮಿನಿ ಎಂಬ ಗ್ರಂಥವನ್ನು ಬರೆದಾನೆ. ಕಿತಾಬ್ ಉಲ್ ಯಾಮಿನಿ, ಕಿತಾಬುಲ್ ಯಾಮಿನಿ ಎಂಬ ಗ್ರಂಥವನ್ನು ಬರೆದವರು ಯಾರಂತ ಕ್ವಶನ್ ಕೇಳಿದ್ದಾರೆ. ಕಿತಾಬುಲ್ ಯಾಮಿನಿ ಎಂಬ ಗ್ರಂಥವನ್ನು ಬರೆದಂತ ವ್ಯಕ್ತಿ ಯಾರಂದ್ರೆ ಉತ್ಬಿ ಅನ್ನುವಂಥ ವ್ಯಕ್ತಿ ಈ ಒಂದು ಗ್ರಂಥವನ್ನು ಬರೀತಾನೆ. ಒಟ್ಟಾರೆಯಾಗಿ ಗಜ್ನಿಯ ಮೇಲೆ ಕೇಳಿದಂತ ಪ್ರಶ್ನೆಗಳು, ಗಜ್ನಿ ಭಾರತದ ಮೇಲೆ ಎಷ್ಟು ಬಾರಿ ದಾಳಿ ಮಾಡಿದಂದ್ರೆ 17 ಬಾರಿ ದಾಳಿ ಮಾಡ್ತಾನೆ. 17 ಬಾರಿ ದಾಳಿಗಳಲ್ಲಿ ಆತನ ಮೊಟ್ಟ ಮೊದಲ ದಾಳಿ ಜಯಪಾಲನ ಗಡಿ ಪ್ರದೇಶದ ಮೇಲೆ ದಂಡೆತ್ತಿ ಹೋಗ್ತಾನೆ. 1000ರಲ್ಲಿ ಗಡಿನಾಡಿನ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಗಜ್ನಿಯ ವಿಶೇಷ ಏನು ಅಂತಂದ್ರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಲ್ತಾನ್ ಅನ್ನುವಂಥ ಬಿರುದನ್ನು ಹೊಂದಿದಂಥ ಮೊದಲ ವ್ಯಕ್ತಿ. ಸಂಪತ್ತು ಕೊಳ್ಳೆ ಹೊಡೆದು ಈತನ ಮುಖ್ಯ ಉದ್ದೇಶ ಆಗಿತ್ತು. ಈತನ ತಂದೆ ಸಬಸ್ತಗಿನ್ ಜನ್ಮಸ್ಥಳ ಅಫ್ಘಾನಿಸ್ತಾನದ ಗಜ್ನಿ ಎಂಬ ಸ್ಥಳದಲ್ಲಿ ಕ್ರಿಸ್ತಶಕ 971ರಲ್ಲಿ ಜನ್ಮ ತಾಳ್ತಾನೆ. ಈತನ ತಂದೆ ಈತನಿಗೆ ಗುರುವಾಗಿದ್ದ. ಗಜ್ನಿ ನಂತರ ಭಾರತ ದೇಶದ ಮೇಲೆ ದಾಳಿ ಮಾಡಿದಂತ ಇನ್ನೊಬ್ಬ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಗೋರಿ. ಗಜ್ನಿ ಮತ್ತು ಗೋರಿಯ ದಾಳಿಯ ನಡುವಿನ ವ್ಯತ್ಯಾಸ ಏನು ಅಂದ್ರೆ ಗಜ್ನಿ ಭಾರತ ದೇಶದ ಸಂಪತ್ತನ್ನು ಲೂಟಿ ಮಾಡುವ ಉದ್ದೇಶವನ್ನು ಹೊಂದಿದ್ದ. ಆದರೆ ಗೋರಿಯ ಉದ್ದೇಶ ಏನಂದ್ರೆ ಭಾರತದ ಸಂಪತ್ತನ್ನು ಲೂಟಿ ಮಾಡೋದ್ರ ಜೊತೆಗೆ ಭಾರತದಲ್ಲಿರ್ತಕ್ಕಂಥ ಮುಸ್ಲಿಂ ಸಾಮ್ರಾಜ್ಯವನ್ನು ಕಟ್ಟುವಂತ ಉದ್ದೇಶವನ್ನು ಹೊಂದಿದ್ದ. ಯಾರು ಅಂದ್ರೆ ಗೋರಿ. ಹಾಗಾದ್ರೆ ಮೊಹಮ್ಮದ್ ಗೋರಿ ಭಾರತದ ಮೇಲೆ ಮೊಟ್ಟ ಮೊದಲ ಬಾರಿಗೆ ದಾಳಿ ಮಾಡಿದ್ದು 1175ರಲ್ಲಿ. 1175ರಲ್ಲಿ ಈತ ಮೊಟ್ಟ ಮೊದಲ ಬಾರಿಗೆ ದಾಳಿ ಮಾಡ್ತಾನೆ. ಪ್ರಥಮ ಬಾರಿಗೆ ಯಾವ ಪ್ರದೇಶದ ಮೇಲೆ ದಾಳಿ ಮಾಡಿದ ಅಂದ್ರೆ ಮುಲ್ತಾನ್ ಅನ್ನುವಂಥ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಮುಲ್ತಾನ್ ಎಂಬ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. 1178ರಲ್ಲಿ ಸೋಲಂಕಿ ಅರಸನ ಮೇಲೆ ದಂಡೆತ್ತಿ ಹೋಗ್ತಾನೆ. ಸೋಲಂಕಿ ಅರಸ, ಈ ಸೋಲಂಕಿ ಅರಸನಾಗಿರುವಂತ 2ನೇ ಭೀಮದೇವನ ಮೇಲೆ ದಂಡೆತ್ತಿ ಹೋದ ಅಂತ. ಸೋಲಂಕಿ ಅರಸನಾಗಿರುವಂತ 2ನೇ ಭೀಮದೇವನ ಮೇಲೆ, 2ನೇ ಭೀಮದೇವ, ಸೋಲಂಕಿ ಅರಸನಾಗಿರುವಂತ 2ನೇ ಭೀಮದೇವನ ಮೇಲೆ ದಂಡೆತ್ತಿ ಹೋಗಿ ಆತನ ಪತ್ನಿಯಾಗಿರುವಂತ ನಾಯಕಿ ದೇವಿ, 2ನೇ ಭೀಮದೇವನ ಹೆಂಡತಿ ಯಾರಂದ್ರೆ ನಾಯಕಿ ದೇವಿ. ಈ ನಾಯಕಿ ದೇವಿ ಮತ್ತು 2ನೇ ಭೀಮದೇವ ಏನ್ ಮಾಡ್ತಾರಂತಂದ್ರೆ ಗದರಘಟ್ಟ ಅನ್ನುವಂತ ಕಾಳಗ ನಡೀತದೆ. ಆ ಗದರಘಟ್ಟ ಕಾಳಗದಲ್ಲಿ ಮೊಹಮ್ಮದ್ ಗೋರಿಯನ್ನ ಉಳ್ಳಾಡಿಸಿ ಹೊಡಿತಾರೆ. ಎಲ್ಲಿ? ಕಂಟ್ಯಾಗ ಹಾಕಿ. 2ನೇ ಭೀಮದೇವ ಮತ್ತು ಭೀಮದೇವನ ಹೆಂಡತಿಯಾಗಿರುವಂತ ನಾಯಕಿ ದೇವಿ. ಆ ಮೊಹಮ್ಮದ್ ಗೋರಿ ಭಾರತ ದೇಶವನ್ನ ಗೆಲ್ಲುವಂತ ಉದ್ದೇಶ ಹೊಂದಿರುವಂತ ಆ ಮೊಹಮ್ಮದ್ ಗೋರಿಯನ್ನ 1178ರಲ್ಲಿ ಸೋಲಂಕಿ ಅರಸನಾಗಿರುವಂತ 2ನೇ ಭೀಮದೇವ ಮತ್ತು ಆತನ ಪತ್ನಿ ನಾಯಕಿ ದೇವಿ ಇಬ್ಬರೂ ಸೇರಿ ಎಲ್ಲಿಯಪ್ಪ ಅಂತಂದ್ರೆ ಗದರ್ಘಟ್ಟ ಅನ್ನುವಂತ ಕಾಳಗ ನಡೀತಾ. ಆ ಗದರ್ಘಟ್ಟ ಕದನದಲ್ಲಿ ಇಬ್ಬರು ಉಳ್ಳಾಡಿಸಿ ಹೊಡಿತಾರೆ. ಇದರಿಂದ ನಾವು ಏನು ಮಾಡಿದ ಅಂತಂದ್ರೆ ಭಾರತ ದೇಶದಲ್ಲಿ ನಿರಂತರವಾಗಿರುವಂತ ಸೋಲಾಗ್ತಾ ಇದೆ, ನಾನೇಕನ ಈ ದೇಶವನ್ನು ಬಿಟ್ಟು ಹೋಗಬಾರದು ಅಂತೇಳಿ ಈ ರಾಷ್ಟ್ರವನ್ನು ಬಿಟ್ಟು ಹೋಗ್ಬೇಕಂತ ಪ್ರಯತ್ನ ಮಾಡ್ತಾನೆ. ಅದೇ ಸಮಯದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಇಲ್ಲ ಇಲ್ಲೊಬ್ಬ ಅರಸ ಅಧಿಕಾರಕ್ಕೆ ಬಂದಾನ, ಅವನ ಮೇಲೆ ಇನ್ನೊಂದ್ಸರಿ ನೀ ದಾಳಿ ಮಾಡಬಾರ್ದು. ಯಾಕಂತ ಪ್ರಥಮ ತರೈನ್ ಯುದ್ಧ ನಡೀತದೆ. ತರೈನ್ ಅನ್ನುವಂಥದ್ದು ಎಲ್ಲಿದೆ ಅಂದ್ರೆ ಪ್ರೆಸೆಂಟ್ ಅಫ್ಘಾನಿಸ್ತಾನದಲ್ಲಿ ಕಂಡು ಬರ್ತದೆ. ಆ ತರೈನ ಪ್ರದೇಶದ ಮೇಲೆ ದಂಡೆತ್ತಿ ಬರ್ತಾನೆ. ಆ ಸಮಯದಲ್ಲಿ ಆಗ ತಾನೇ ಅಧಿಕಾರಕ್ಕೆ ಬಂದಿರುವಂತ 3ನೇ ಪೃಥ್ವಿರಾಜ್ ಚೌಹಾಣ್ ಏನು ಮಾಡಿದ ಅಂತಂದ್ರೆ ಪ್ರಥಮ ತರೈನ್ ಕದನದಲ್ಲಿ ಆತನ ಸಂಪೂರ್ಣವಾಗಿ ಸೋಲಿಸುವುದರ ಮೂಲಕ ತರೈನ್ ಕದನ 1ನೇ ಕ್ವಶನ್ ಆಗಿದೆ ನೋಡಿ. ತರೈನ್, ಈ ಪ್ರಥಮ ತರೈನ್ ಕದನದಲ್ಲಿ ಯಾರು ಸೋಲಿಸಿದ್ರು ಅಂತಂದ್ರೆ 3ನೇ ಪೃಥ್ವಿರಾಜ್ ಚೌಹಾಣ್. 3ನೇ ಪೃಥ್ವಿರಾಜ್ ಚೌಹಾಣ ತನ್ನ ಆ ದಂಡನಾಯಕನಾಗಿರುವಂತ ಖಂಡೇರಾವ್ ಅನ್ನುವಂತ ವ್ಯಕ್ತಿ, ಖಂಡೇರಾವ್ ಮತ್ತೆ ಇನ್ನೊಬ್ಬ ವ್ಯಕ್ತಿ ಯಾರಂದ್ರೆ ಗೋವಿಂದರಾವ್. ಖಂಡೇರಾವ್ ಮತ್ತು ಗೋವಿಂದರಾವ್ ಅನ್ನುವಂತ ಇಬ್ಬರು ವ್ಯಕ್ತಿಗಳು ಏನು ಮಾಡಿದ್ರು ಅಂದ್ರೆ ಆತನ ದಂಡನಾಯಕರವರು. ಆ ಖಂಡೇರಾವ್ ಮತ್ತು ಗೋವಿಂದರಾವ್ ಅವರು ಏನು ಮಾಡಿದಾರೆ ಅಂದ್ರೆ ಯಾರಿಗೆ ಬೆಂಬಲ ಕೊಟ್ಟರು? ಈ ಮೊಹಮ್ಮದ್ ಗೋರಿಗೆ ಬೆಂಬಲ ಕೊಡುವುದರ ಮೂಲಕ, ಪೃಥ್ವಿರಾಜ್ ಚೌಹಾಣ್ಗೆ ಬೆಂಬಲ ಕೊಡುವುದರ ಮೂಲಕ ಪ್ರಥಮ ತರೈನ್ ಕದನದಲ್ಲಿ ಮೊಹಮ್ಮದ್ ಗೋರಿಯನ್ನು ಸೋಲಿಸಿ ಹೊರಹಾಕ್ತಾರೆ. ಮತ್ತೆ ಬಿಡಂಗಿಲ್ಲ ನೋಡಿ, 100 ಸೋಲುಗಳ ಮೇಲೆ ಸೋಲು. ನಂತರ ಮತ್ತೊಂದು ದಾಳಿ ಮಾಡ್ತಾನೆ 1192ರಲ್ಲಿ, 2ನೇ ತರೈನ್ ಕದನ ಅಂತ ಕರಿತೀವಿ. ಈ 2ನೇ ತರೈನ್ ಕದನ 1192ರಲ್ಲಿ
ಮೊಹಮ್ಮದ್ ಗೋರಿ ಸೈನಿಕ ಬಲ ಹೆಚ್ಚಿಸಿಕೊಂಡು 2ನೇ ಬಾರಿ ತರೈನ್ ಯುದ್ಧ ಭೂಮಿಗೆ ಬರ್ತಾನೆ. ಆ ತರೈನ್ ಯುದ್ಧ ಭೂಮಿಯಲ್ಲಿ ಚವಾಣನನ್ನು ಸೋಲಿಸುವುದರ ಮೂಲಕ ಅಜ್ಮೀರ್ ಮತ್ತು ಪಂಜಾಬಗಳನ್ನು ವಶಪಡಿಸಿಕೊಂಡ. ಅಜ್ಮೀರ್ ಮತ್ತು ಪಂಜಾಬಗಳನ್ನು ವಶಪಡಿಸಿಕೊಂಡನು. ಅಜ್ಮೀರ್ ಮತ್ತು ಪಂಜಾಬಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ. ಅದಾದ ನಂತರ ಚಾಂದೇರಿ ಅನ್ನುವಂಥ ಕದನ ನಡೀತದೆ 1193ರಲ್ಲಿ. ಆ ರಾಜ ಜಯಚಂದ್ರನನ್ನು ಸೋಲಿಸುವುದರ ಮೂಲಕ ಇಲ್ಲಿ ಆ ಪ್ರದೇಶವನ್ನು ಗೆಲ್ತಾನೆ. ಅದರ ಒಂದು ವಿಶೇಷ ಏನಂದ್ರೆ ಈತನ ದಂಡನಾಯಕ ಇದ್ದ. ಯಾರು ಅಂದ್ರೆ ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಖಿಲ್ಜಿ ಅಂತೇಳಿ. ಆ ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಖಿಲ್ಜಿ 1206ರಲ್ಲಿ ನಳಂದ ವಿಶ್ವವಿದ್ಯಾಲಯವನ್ನು ನಾಶ ಮಾಡ್ತಾನೆ. ಕ್ವಶನ್ ಕೇಳಿದ್ದಾರೆ. ಗುಪ್ತರ ಕಾಲದಲ್ಲಿ, ಅದು ವಿಶೇಷವಾಗಿ ಕುಮಾರಗುಪ್ತನ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ನಳಂದ ವಿಶ್ವವಿದ್ಯಾಲಯ, ಕುಮಾರಗುಪ್ತನ ಕಾಲದಲ್ಲಿ ನಿರ್ಮಾಣಗೊಂಡಂತ ನಳಂದ ವಿಶ್ವವಿದ್ಯಾಲಯವನ್ನ ನಾಶ ಮಾಡಿದಂಥ ವ್ಯಕ್ತಿ ಯಾರಂದ್ರ ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಖಿಲ್ಜಿ ಅನ್ನುವಂಥ ವ್ಯಕ್ತಿ. ಕುತುಬುದ್ದೀನ್ ಐಬಕ್ನ ದಂಡನಾಯಕನಾಗಿರುವಂಥ ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಖಿಲ್ಜಿ ಅನ್ನುವಂಥ ವ್ಯಕ್ತಿ ನಳಂದ ವಿಶ್ವವಿದ್ಯಾಲಯವನ್ನ ನಾಶ ಮಾಡಿದಂಥ ವ್ಯಕ್ತಿ. ಒಟ್ಟಾರೆಯಾಗಿ ಈತ ಭಾರತ ದೇಶವನ್ನು ಬಿಟ್ಟು ಹೋಗ್ತಾ ಇದ್ದ ಗೋರಿ ಭಾರತವನ್ನು ಬಿಟ್ಟು ಹೋಗುವ ಸಮಯದಲ್ಲಿ ಪಂಜಾಬಿನಲ್ಲಿ ಒಂದು ಬುಡಕಟ್ಟು ಜನಾಂಗ ಇತ್ತು. ಆ ಬುಡಕಟ್ಟು ಜನಾಂಗ ಯಾವುದಂದ್ರ ಖೋಖಾರ ಅನ್ನುವಂಥ ಬುಡಕಟ್ಟು ಜನಾಂಗ ಇತ್ತು. ಖೋಖಾರ ಎಂಬ ಬುಡಕಟ್ಟು ಜನಾಂಗ. ಖೋಖಾರ ಎಂಬ ಬುಡಕಟ್ಟು ಜನಾಂಗ ನೆನಪಿಡಿದು ಕ್ವಶನ್ ಆಗಿದೆ ನೋಡಿ. ಖೋಖಾರ ಎಂಬ ಬುಡಕಟ್ಟು ಜನಾಂಗ. ಈ ಖೋಖಾರ ಎಂಬ ಬುಡಕಟ್ಟು ಜನಾಂಗದ ದಾಳಿಗೆ ತುತ್ತಾಗಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಗೋರಿ. ಮೊಹಮ್ಮದ್ ಗೋರಿ ಏನ್ ಮಾಡಿದ ಅಂತಂದ್ರೆ ಆ ಖೋಖಾರ ಎಂಬ ಬುಡಕಟ್ಟು ಜನಾಂಗಕ್ಕೆ ಬಲಿಯಾಗಿ ಹೋಗ್ತಾನೆ. ಒಟ್ಟಾರೆಯಾಗಿ ಭಾರತದ ಇತಿಹಾಸದಲ್ಲಿ ಗಜ್ನಿ ಭಾರತದ ಸಂಪತ್ತನ್ನ ಕೊಳ್ಳೆ ಹೊಡೆಯುವಂತ ಪ್ರಯತ್ನ ಮಾಡಿದ್ರೆ ಗೋರಿ ಏನು ಮಾಡಿದ ಅಂದ್ರೆ ಭಾರತದ ಸಂಪತ್ತನ್ನ ಕೊಳ್ಳೆ ಹೊಡೆಯುವ ಜೊತೆಗೆ ಭಾರತದಲ್ಲಿ ಒಂದು ಸ್ವತಂತ್ರ ಸಾಮ್ರಾಜ್ಯವನ್ನು, ಮುಸ್ಲಿಂ ಸಾಮ್ರಾಜ್ಯವನ್ನು ಕಟ್ಟುವ ಉದ್ದೇಶವನ್ನು ಹೊಂದಿದ್ದಾನೆ. ಹೀಗೆ ಮೊಹಮ್ಮದ್ ಗೋರಿಯ ಸಾವಿನ ನಂತರ ಕಾಬೂಲದ ಮುಖ್ಯಸ್ಥನಾಗಿ ತಾಜುದ್ದೀನ್ ಎಲ್ದೋಜ್ ನೇಮಕ ಆಗ್ತಾನೆ. ಕುತುಬುದ್ದೀನ್ ಐಬಕ್ ಮುಲ್ತಾನದ ಮುಖ್ಯಸ್ಥನಾಗಿ, ಇನ್ನು ದೆಹಲಿಯ ಮುಖ್ಯಸ್ಥನಾಗಿ ಕುತುಬುದ್ದೀನ್ ಐಬಕ್, ಇನ್ನು ಮುಲ್ತಾನದ ಮುಖ್ಯಸ್ಥನಾಗಿ ಖುಬಾಚ್ ನೇಮಕಗೊಂಡ್ರು ಅಂತ ನೋಡಿ. 3 ವ್ಯಕ್ತಿಗಳು ಅಧಿಕಾರಕ್ಕೆ ಬರ್ತಾರೆ. 3 ವ್ಯಕ್ತಿಗಳು ಯಾರು? ಮೊಹಮ್ಮದ್ ಗೋರಿಯ ಮರಣದ ನಂತರ 3 ವ್ಯಕ್ತಿಗಳು ಅಧಿಕಾರಕ್ಕೆ ಬಂದರು. ಆ 3 ವ್ಯಕ್ತಿಗಳು ಯಾರಂದ್ರೆ ಕಾಬೂಲದ ಮುಖ್ಯಸ್ಥನಾಗಿ ಅಧಿಕಾರಕ್ಕೆ ಬಂದವನು ತಾಜುದ್ದೀನ್ ಎಲ್ದೋಜ್. ಒಂದು ಪಾಯಿಂಟ್. ಮುಲ್ತಾನದ ಮುಖ್ಯಸ್ಥನಾಗಿ ತಾಜುದ್ದೀನ್ ಎಲ್ದೋಜ್, ಕಾಬೂಲದ ಮುಖ್ಯಸ್ಥನಾಗಿ ತಾಜುದ್ದೀನ್ ಎಲ್ದೋಜ್ ಅಧಿಕಾರಕ್ಕೆ ಬಂದ. ದೆಹಲಿಯ ಮುಖ್ಯಸ್ಥನಾಗಿ ಕುತುಬುದ್ದೀನ್ ಐಬಕ್. ಮತ್ತೆ ಮುಲ್ತಾನದ ಮುಖ್ಯಸ್ಥನಾಗಿ ಅಧಿಕಾರಕ್ಕೆ ಬಂದಂತ ವ್ಯಕ್ತಿ ಯಾರಂದ್ರೆ ಖುಬಾಚ್, ನಾಜರುದ್ದೀನ್ ಖುಬಾಚ್ ಅನ್ನುವಂಥ ವ್ಯಕ್ತಿ ಮುಲ್ತಾನದ ಮುಖ್ಯಸ್ಥನಾಗಿ, ದೆಹಲಿಯ ಮುಖ್ಯಸ್ಥನಾಗಿ ಕುತುಬುದ್ದೀನ್ ಐಬಕ್, ಕಾಬೂಲದ ಮುಖ್ಯಸ್ಥನಾಗಿ ತಾಜುದ್ದೀನ್ ಎಲ್ದೋಜ್ ಅನ್ನುವಂಥ ವ್ಯಕ್ತಿಗಳು 3 ವ್ಯಕ್ತಿಗಳು ಅಧಿಕಾರಕ್ಕೆ ಬಂದರು ಅಂತೇಳಿ ಅಧ್ಯಯನ ಮಾಡ್ತೀವಿ. ಇದು ಕೂಡ ಇಂಪಾರ್ಟೆಂಟೇ. ಓಕೆ, 3 ವ್ಯಕ್ತಿಗಳು ಕಾಬೂಲದ ಮುಖ್ಯಸ್ಥನಾಗಿ ತಾಜುದ್ದೀನ್ ಎಲ್ದೋಜ್, ದೆಹಲಿಯ ಮುಖ್ಯಸ್ಥನಾಗಿ ಕುತುಬುದ್ದೀನ್ ಐಬಕ್, ಮುಲ್ತಾನದ ಮುಖ್ಯಸ್ಥನಾಗಿ ಖುಬಾಚ್ ಅಧಿಕಾರಕ್ಕೆ ಬಂದರು ಅಂತೇಳಿ ಅಧ್ಯಯನ ಮಾಡ್ತೀವಿ. ಹೀಗೆ ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಒಂದು ಮಾತು ಹೇಳ್ತಾರೆ, ಮೊಹಮ್ಮದ್ ಗಜ್ನಿ ದಾಳಿ ತಾತ್ಕಾಲಿಕವಾದರೆ ಮೊಹಮ್ಮದ್ ಗೋರಿಯ ದಾಳಿ ಶಾಶ್ವತ ಪರಿಣಾಮ ಉಂಟು ಮಾಡಿತು ಅಂತ. ಹಸನ್ ನಿಜಾಮಿ ಅವರು ಬರೆದಂತ ತಾಜ್ ಉಲ್ ಮಾಸಿರ್ ಅನ್ನುವಂಥದ್ದು ಇದು ಕ್ವಶನ್ ಆಗಿದೆ. ಹಸನ್ ನಿಜಾಮಿ ಮನಿ FD ಕೇಳಿದ ಪ್ರಶ್ನೆ. ಹಸನ್ ನಿಜಾಮಿ ಬರೆದಂತ ತಾಜ್ ಉಲ್ ಮಾಸಿರ್ ಯಾರಿದನ್ನು ಬರೆದವರು? ಹಸನ್ ನಿಜಾಮಿ ಬರೆದಂತ ತಾಜ್ ಉಲ್ ಮಾಸಿರ್ ಎಂಬ ಗ್ರಂಥ 2ನೇ ತರಾಯಿನ್ ಯುದ್ಧ ಹಾಗೂ ಗುಲಾಮಿ ಸಂತತಿಯ ಬಗ್ಗೆ ತಿಳಿಸ್ತದೆ. 2ನೇ ತರಾಯಿನ್ ಯುದ್ಧ ಮತ್ತು ಗುಲಾಮಿ ಸಂತತಿ ಇತಿಹಾಸವನ್ನು ತಿಳಿಸಿಕೊಡುವಂತ ಗ್ರಂಥ ಯಾವುದಂದ್ರೆ
ತಾಜ್ ಉಲ್ ಮಾಸಿರ್. ಇದನ್ನು ಬರೆದವರು ಯಾರು ಅಂತಂದ್ರೆ ಹಸನ್ ನಿಜಾಮಿ ಎನ್ನುವಂಥ ವ್ಯಕ್ತಿ ಬರೆದ ಗ್ರಂಥ ಇದು. ಹಸನ್ ನಿಜಾಮಿ ಬರೆದಂಥ ತಾಜುಲ್ ಮಾಸಿರ್ ಅನ್ನುವಂಥ ಗ್ರಂಥ ಇದು ಎರಡನೇ ತರೈನ್ ಯುದ್ಧ ಹಾಗೂ ಗುಲಾಮಿ ಸಂತತಿ ಇತಿಹಾಸವನ್ನ ತಿಳಿಸಿಕೊಡುವಂತ ಗ್ರಂಥವಾಗಿದೆ. ಭಾರತೀಯ ಮಣ್ಣಿನಲ್ಲಿ ಟರ್ಕಿ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತಂದ್ರ ಮೊಹಮ್ಮದ್ ಗೋರಿ ಎಂಬುದು ಇತಿಹಾಸಕಾರರ ಒಂದು ಅಭಿಪ್ರಾಯ. ಹಾಗಾದ್ರೆ ಮೊಹಮ್ಮದ್ ಗೋರಿ ಮತ್ತು ಗಜನಿ ನಂತರ ಭಾರತ ದೇಶದಲ್ಲಿ ಆಗಲೇ ಹೇಳಿದೆ ನಿಮಗೆ ಒಂದು ಸ್ವತಂತ್ರ ಸಾಮ್ರಾಜ್ಯ ಜನ್ಮ ತಾಳುತ್ತದೆ. ಅದನ್ನೇ ನಾವು ಏನಂತ ಕರಿತೀವಿ ಅಂದ್ರ ದೆಹಲಿ ಸಾಮ್ರಾಜ್ಯ ಅಥವಾ ದೆಹಲಿ ಸಂತತಿ ಅಂತೇಳಿ ಕರಿತೀವಿ. ದೆಹಲಿ ಸಾಮ್ರಾಜ್ಯ ಅಥವಾ ದೆಹಲಿಯ ಸಂತತಿ. ಅದಕ್ಕೆ ಇವರನ್ನು ದೆಹಲಿಯ ಸುಲ್ತಾನರು ಅಂತ ಕರೀತಾರೆ ನೋಡಿ. ದೆಹಲಿಯ ಸುಲ್ತಾನರು, ದೆಹಲಿಯ ಸುಲ್ತಾನರು. ದೆಹಲಿ ಸುಲ್ತಾನರಲ್ಲಿ 5 ಮನೆತನಗಳ ಆಳ್ವಿಕೆ ಮಾಡ್ತಾವ ಅಂತ ಹೇಳಿದ ಆಗಲೇ ನಮಗೆ. 5 ಮನೆತನಗಳಲ್ಲಿ ಒಂದೇ ಮನೆತನ ಯಾವುದಂದ್ರೆ ಗುಲಾಮಿ ಸಂತತಿ. ಗುಲಾಮಿ ಸಂತತಿ. ಗುಲಾಮಿ ಸಂತತಿಯ ಕಾಲಾವಧಿ ಎಲ್ಲಿಂದ ಎಲ್ಲಿಯವರೆಗೆ ಅಂದ್ರೆ 1206ರಿಂದ 1290ರವರೆಗೆ. 1206ರಿಂದ 1290ರವರೆಗೆ ಗುಲಾಮಿ ಸಂತತಿ. ಈ ಗುಲಾಮಿ ಸಂತತಿಗೆ ಏನಂತ ಕರೀತಾರೆ ಅಂದ್ರೆ ಇದಕ್ಕೆ ಮಾಮಲೆಕ್ ಸಂತತಿ ಅಂತ ಕರೀತಾರೆ. ಈ ಗುಲಾಮಿ ಸಂತತಿಯ ಸ್ಥಾಪಕ ಯಾರಂದ್ರೆ ಕುತುಬುದ್ದೀನ್ ಐಬಕ್. ಗುಲಾಮಿ ಸಂತತಿಯ ಸ್ಥಾಪಕ ಯಾರಂದ್ರೆ ಕುತುಬುದ್ದೀನ್ ಐಬಕ್. ಈ ಒಂದು ಮನೆತನಕ್ಕೆ ಇರುವ ಇನ್ನೊಂದು ಹೆಸರೇ ಇದಕ್ಕೆ ಮಾಮಲೆಕ್ ಸಂತತಿ ಅಂತ ಹೇಳಿ ಕರೀತಾರೆ. ಇದು ಕ್ವಶನ್ ಆಗಿದೆ ನೋಡಿ. ಮಾಮಲೆಕ್ ಸಂತತಿ. ಯಾಕೆ ಇದನ್ನ ಮಾಮಲೆಕ್ ಸಂತತಿ ಅಂತ ಕರೀತಾರೆ ಅಂತ ಕೇಳಿದರೆ, ತಂದೆ ತಾಯಿಗಳ ಬೆಂಬಲವಿಲ್ಲದೆ, ತಂದೆ ತಾಯಿಗಳ ಆಶ್ರಯ ಇಲ್ಲದೆ ಕಟ್ಟಿದಂತ ಸಾಮ್ರಾಜ್ಯವನ್ನ ಗುಲಾಮಿ ಸಂತತಿ. ಅದಕ್ಕೆ ಗುಲಾಮಿ ಸಂತತಿಯನ್ನ ಮಾಮಲೆಕ್ ಸಂತತಿ. ಖುರಾನಿನಲ್ಲಿ ಮಾಮಲೆಕ್ ಅಥವಾ ಮ್ಯಾಮಲೆಕ್ ಎಂದರೆ ಗುಲಾಮಿ ಎಂದರ್ಥ. ಗುಲಾಮಿ ಇದರ ಪದ ಅರ್ಥ ಗುಲಾಮಿ ಎಂದರ್ಥ. ಕುತುಬುದ್ದೀನ್ ಐಬಕ್ ಕ್ರಿಸ್ತಶಕ 1206ರಿಂದ 1210ರವರೆಗೆ ಆಳ್ವಿಕೆ ಮಾಡ್ತಾನೆ. 1206ರಿಂದ 1210ರವರೆಗೆ ಆಳ್ವಿಕೆ ಮಾಡಿದಂಥ ವ್ಯಕ್ತಿ ಯಾರಂದ್ರೆ ಕುತುಬುದ್ದೀನ್ ಐಬಕ್. ಈ ಕುತುಬುದ್ದೀನ್ ಐಬಕ್ನ ಮೇಲೆ ಏನು ಕ್ವಶನ್ ಕೇಳ್ತಾರಂತಂದ್ರೆ, ಈತ ಕುತುಬುದ್ದೀನ್ ಐಬಕ್ ಈ ಮನೆತನದ ಸ್ಥಾಪಕನಾಗಿದ್ದು ಟರ್ಕ್ ಅಫ್ಘನ್ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತ ವ್ಯಕ್ತಿ ಈತ. ಭಾರತದಲ್ಲಿ ಈ ಟರ್ಕರ ಆಳ್ವಿಕೆಯಲ್ಲಿ ಒಬ್ಬ ಸಾಮಾನ್ಯ ಗುಲಾಮನಾಗಿ ಭಾರತ ದೇಶಕ್ಕೆ ಎಂಟ್ರಿ ಕೊಟ್ಟಂತ ಈತ ಲಕ್ಷಗಟ್ಟಲೆ ಹಣವನ್ನ ದಾನ ಮಾಡಿದ್ದರಿಂದ ಈತನಿಗೆ ಒಂದು ಪ್ರಸಿದ್ಧವಾದ ಬಿರುದಿತ್ತು, ಲಾಕ್ ಬಕ್ಷ್ ಅನ್ನುವಂತ ಬಿರುದು. ನೋಡಿ, ತನ್ನ ಆಸ್ಥಾನದ ವಿದ್ವಾಂಸರಿಗೆ ಲಕ್ಷಾಂತರ ದುಡ್ಡನ್ನು ದಾನ ಮಾಡ್ತಾನೆ. ಲಕ್ಷಾಂತರ ದುಡ್ಡನ್ನು ದಾನ ಮಾಡಿದ್ದರಿಂದ ಈತ ಪಡೆದ ಪ್ರಸಿದ್ಧವಾದ ಬಿರುದು ಏನಂದ್ರೆ ಲಾಕ್ ಬಕ್ಷ್ ಅನ್ನುವಂತ ಬಿರುದನ್ನು ಪಡೆದುಕೊಂಡಿದ್ದ. ಇದು ಕ್ವಶನ್ ಆಗಿದೆ ನೋಡಿ. ತನ್ನ ಆಸ್ಥಾನದ ಸೈನಿಕರಿಗೆ ಅಪಾರ ಪ್ರಮಾಣದಲ್ಲಿ ದುಡ್ಡನ್ನು ದಾನ ಮಾಡಿದ ಪರಿಣಾಮವಾಗಿ ಈತನಿಗೆ ಲಾಕ್ ಬಕ್ಷ್ ಅನ್ನುವಂತ ಬಿರುದನ್ನು ಹೊಂದಿದ್ದ. ಇದು ಕ್ವಶನ್ ಆಗಿದೆ. ಲಾಕ್ ಬಕ್ಷ್ ಎಂಬ ಬಿರುದನ್ನು ಹೊಂದಿರುವಂತಹ ವ್ಯಕ್ತಿ ಯಾರಂದ್ರೆ ಕುತುಬುದ್ದೀನ್ ಐಬಕ್. ಈ ಕುತುಬುದ್ದೀನ್ ಐಬಕ್ನ ವಿಶೇಷ ಏನಂದ್ರೆ ಈತ ಒಂದು ಆಟ ಆಡ್ತಿದ್ದ. ಯಾವ ಆಟ ಅಂದ್ರೆ ಪೋಲೋ ಆಟ ಆಡ್ತಿದ್ದ. ಆ ಪೋಲೋ ಆಟ ಅಂದ್ರೆ ಕುದುರೆ ಮೇಲೆ ಕೂತ್ಕೊಂಡು ಆ ಚೆಂಡನ್ನು ಹೊಡೆಯುವಂತ ಆಟ. ಪೋಲೋ ಆಟವನ್ನು ಆಡುವಂತ ಸಮಯದಲ್ಲಿ ಕುದುರೆಯಿಂದ ಬಿದ್ದು ಸತ್ತು ಹೋಗ್ತಾನೆ ಈತ. ಈ ಕುತುಬುದ್ದೀನ್ ಐಬಕ್ನ ಗುಲಾಮ್ ಮತ್ತು ಅಳಿ ಯಾರಂದ್ರ ಇಲ್ತುಮಿಶ್ ಆಗಿದ್ದ. ಈತನ ಕಾಲದ ಸಾಧನೆಗಳನ್ನು ತೆಗೆದುಕೊಂಡಾಗ ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಸೀದಿಯನ್ನು ಕಟ್ಟಿಸ್ತಾನೆ. ಆ ಮಸೀದಿ ಹೆಸರೇನಂದ್ರ ಕುವತ್ ಉಲ್ ಇಸ್ಲಾಂ ಎಂಬ ಮಸೀದಿಯನ್ನು ಕಟ್ಟಿಸಿದ. ಇದು ಕ್ವಶನ್ ಆಗಿದೆ ನೋಡಿ. ಕುವತ್ ಉಲ್ ಇಸ್ಲಾಂ. ಈತ ಕಟ್ಟಿದ ಪ್ರಸಿದ್ಧವಾದ ಮಸೀದಿ ಹೆಸರೇನೆಂದ್ರೆ ಕುವತ್ ಉಲ್ ಇಸ್ಲಾಂ ಎಂಬ ಮಸೀದಿಯನ್ನು ಕಟ್ಟಿಸಿದ್ದಾನೆ. ಕುವತ್ ಉಲ್ ಇಸ್ಲಾಂ. ಭಾರತ ದೇಶದಲ್ಲಿ ಕಟ್ಟಡಗೊಂಡಂತ ಮೊಟ್ಟ ಮೊದಲ ಮಸೀದಿ ಯಾವುದಂದ್ರೆ ಕುವತ್ ಉಲ್ ಇಸ್ಲಾಂ ಎಂಬ ಮಸೀದಿ. ಈ ಕುವತ್ ಉಲ್ ಇಸ್ಲಾಂ ಎಂಬ ಮಸೀದಿಯನ್ನು ಕಟ್ಟಿದಂತ ವ್ಯಕ್ತಿ ಯಾರು ಅಂತ ಕ್ವಶನ್ ಕೇಳಿದ್ರೆ ಅದು ಕುತುಬುದ್ದೀನ್ ಐಬಕ್.
ಕುತುಬ್ ಮಿನಾರ್ ಎಂಬ ಕಟ್ಟಡವನ್ನ ತನ್ನ ಆಸ್ಥಾನದ ಸಂತನಾಗಿರುವಂಥ ಖ್ವಾಜಾ ಕುತುಬುದ್ದೀನ್ ಬಕ್ತಿಯಾರ್ ಕಾಕಿಯ ಸವಿನೆನಪಿಗಾಗಿ 1199ರಲ್ಲಿ ಒಂದು ಕಟ್ಟಡದ ಆವರಣಕ್ಕೆ ಚಾಲನೆ ಕೊಡ್ತಾನೆ. ಆ ಕಟ್ಟಡ ಯಾವುದಂತಂದ್ರೆ ಕುತುಬ್ ಮಿನಾರ್ ಅಂತ ಹೇಳಿ ಕರಿತೀವಿ. ಆ ಕುತುಬ್ ಮಿನಾರ್ ಕಟ್ಟಡದ ಆವರಣಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಂತ ಕ್ವಶನ್ ಕೇಳಿದ್ರೆ ಕುತುಬುದ್ದೀನ್ ಐಬಕ್. ನೆನ್ಪಿಡಿ, 1199ರಲ್ಲಿ ತನ್ನ ಆಸ್ಥಾನದ ಸಂತನಾಗಿರುವಂತಹ ಖ್ವಾಜಾ ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ. ಖ್ವಾಜಾ ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ ಯಾರು ಅಂತಂದ್ರೆ ಒಬ್ಬ ಶ್ರೇಷ್ಠ ಸೂಫಿ ಸಂತ. ಆ ಶ್ರೇಷ್ಠ ಸೂಫಿ ಸಂತನ ಏನು ಪ್ರೇರಣೆಯಿಂದ, ಆತನ ಮಾರ್ಗದರ್ಶನದಿಂದ, ಗುರುವಿನ ವಿಚಾರಗಳಿಂದ ಈತ ಸಾಮ್ರಾಜ್ಯ ಕಟ್ಟಿರ್ತಾನೆ. ಅದಕ್ಕೆ ನನ್ನ ಗುರುವಿಗೆ ಏನಾದರೂ ನಾನು ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ತನ್ನ ಗುರುವಿನ ಸಲುವಾಗಿ ಕಟ್ಟಿದಂತ ಒಂದು ಸುಂದರವಾದ ಕಟ್ಟಡ ಯಾವುದಂದ್ರೆ ಅದು ಕುತುಬ್ ಮಿನಾರ್ ಅಂತ ಹೇಳಿ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲದೆ ರಾಜಸ್ಥಾನದಲ್ಲಿ 1199ರ ರಾಜಸ್ಥಾನದ ಅಜ್ಮೇರ್ ಎಂಬ ಸ್ಥಳದಲ್ಲಿ ಅಡೈ ದಿನ್ ಕಾ ಚೋಂಪ್ರಾ ಎಂಬ ಮಸೀದಿಯನ್ನು ಕಟ್ಟಿಸ್ತಾನೆ. ಇದನ್ನ ದೈ ದಿನ್ ಕಾ ಜೋನಾಪುರ್ ಅಂತ ಕರೀತಾರೆ. ಇದರ ಶಿಲ್ಪಿ ಯಾರಂದ್ರೆ ಹೆರತ್ ಅಬುಬಕರ್ ಅನ್ನುವಂತ ವ್ಯಕ್ತಿ. ಅಜ್ಮೇರದಲ್ಲಿ ಕಟ್ಟಿರ್ತಕ್ಕಂಥ ಸ್ಮಾರಕ ಅದು. 1199ರಲ್ಲಿ ಅಜ್ಮೀರದಲ್ಲಿ ಒಂದು ಸ್ಮಾರಕವನ್ನು ಕಟ್ಟಿಸ್ತಾನೆ. ಆ ಸ್ಮಾರಕದ ಹೆಸರು ಏನು ಅಂತ ಕ್ವಶನ್ ಕೇಳಿದರೆ ಇನ್ನೊಂದು ಸ್ಮಾರಕ, ಇನ್ನೊಂದು ಪ್ರಮುಖವಾಗಿರುವಂತಹ ಮಸೀದಿ, ಆ ಮಸೀದಿ ಹೆಸರು ಏನು ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ಯಾವುದು? ಅಡೈ ದಿನ್ ಕಾ ಚೋಂಪ್ರಾ. ಅಡೈ ದೀನ್ ಖಾ ಜೋಂಪ್ರಾ. ಅಡೈ ದಿನ್ ಕಾ ಜೋಂಪ್ರಾ. ಅಡೈ ದಿನ್ ಕಾ ಜೋಂಪ್ರಾ ಅಂದ್ರು ಒಂದೇ. ಇದನ್ನೇ ಏನಂತ ಕರೀತಾರೆ ಅಂದ್ರ ದೈ ದಿನ್ ಕಾ ಜೋನಾಪುರ್. ದೈ ದಿನ್ ಕಾ ಜೋನಾಪುರ್. ದೈ ದಿನ್ ಕಾ ಜೋನಾಪುರ್ ಎಂಬ ಕಟ್ಟಡವನ್ನು ಕಟ್ಟಿದಂತ ವ್ಯಕ್ತಿ ಯಾರಂದ್ರೆ ಕುತುಬುದ್ದೀನ್ ಐಬಕ್. ಹೀಗೆ ಕುತುಬುದ್ದೀನ್ ಕಾಲದ ಇಬ್ಬರು ಪ್ರಸಿದ್ಧವಾದಂತಹ ಕವಿಗಳಂದ್ರೆ ತಾಜ್ ಉಲ್ ಮಾಸಿರ್ ಅನ್ನುವಂಥ ವ್ಯಕ್ತಿ, ಫಕ್ರುದ್ದೀನ್ ಮುದಿರ್ ಅನ್ನುವಂಥ ವ್ಯಕ್ತಿ. ಈ ಹಸನ್ ನಿಜಾಮಿ ಬರೆದಂತ ತಾಜುಲ್ ಮಾಸಿರ್ ಎಂಬ ಗ್ರಂಥ ಯಾರ ಇತಿಹಾಸವನ್ನು ತೋರಿಸಿಕೊಡುತ್ತದೆ ಅಂತಂದ್ರೆ ಇದು ಕುತುಬುದ್ದೀನ್ ಐಬಕನ ಇತಿಹಾಸವನ್ನು ತಿಳಿಕೊಡುವಂತಹ ಏನು ಒಂದು ಗ್ರಂಥವಾಗಿದೆ. 1210ರಲ್ಲಿ ಒಂದು ಆಟ ಆಡ್ತಾ ಇದ್ದ, ಕುದುರೆ ಸವಾರಿ ಅಂತ ಕರೀತಾರೆ, ಪೋಲೋ ಆಟ ಅಂತ ಕರೀತಾರೆ. ಚೌಗನ್ ಆಟವನ್ನು ಆಡುವಂತ ಸಮಯದಲ್ಲಿ ಜಾರಿ ಬಿದ್ದು ಮರಣಪ್ಪಿರತಕ್ಕಂಥ ವ್ಯಕ್ತಿ. ಈತನ ಸಮಾಧಿ ಎಲ್ಲಿದೆ ಅಂತ ಕ್ವಶನ್ ಕೇಳಿದ್ರೆ ಲಾಹೋರದಲ್ಲಿದೆ. ಈತನ ಸಮಾಧಿ ಮೇಲೆ ಕ್ವಶನ್ ಕೇಳ್ತಾನೆ. ಈತನ ಸಮಾಧಿ ಯಾವ ಸ್ಥಳದಲ್ಲಿ ಕಂಡು ಬರುತ್ತದೆ ಅಂದ್ರೆ ಲಾಹೋರದಲ್ಲಿ ಈತನ ಸಮಾಧಿಯನ್ನು ನೋಡಕ್ಕ ಸಾಧ್ಯ ಇದೆ. ಈತ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಇಲ್ತಮಶನ ಕಾಲಾವಧಿ ವಿಶೇಷ ಏನು ಅಂತಂದ್ರೆ 1211ರಿಂದ 1236. 1211ರಿಂದ 1236ರವರೆಗೆ ಇಲ್ತಮಶ್ ಆಳ್ವಿಕೆಯನ್ನು ಮಾಡಿದನು. 1211ರಿಂದ 1236ರವರೆಗೆ ಇಲ್ತಮಶ್ ಆಳ್ವಿಕೆ ಮಾಡ್ತಾನೆ. ಇಲ್ತಮಶನ ಮೇಲೆ ಕೇಳಿದಂತ ಪ್ರಶ್ನೆ ಏನು ಅಂತಂದ್ರೆ ಕುತುಬುದ್ದೀನ್ ಐಬಕ್ಕನ ಮಗನಾಗಿರುವಂತ ಆರಾಮ್ ಶಾ ಏನಿದ್ದಂತಂದ್ರೆ ಅಸಮರ್ಥನಾಗಿರುವಂತ ಆರಾಮ್ ಶಾ ಹೆಸರಿಗೆ ತಕ್ಕಂತೆ ಆರಾಮ್ ಜೀವನ ಮಾಡುತ್ತಿದ್ದ. ಅವನನ್ನ ಅಧಿಕಾರದ ಕೆಳಗಿಳಿಸಿ ಅಧಿಕಾರಕ್ಕೆ ಬಂದಂತ ವ್ಯಕ್ತಿ ಯಾರಂದ್ರ ಇಲ್ತಮಶ್ ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕ ಅಂತ ಕರಿತೀವಿ. ಯಾಕಂದ್ರೆ ಲಾಹೋರದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿ ಅಧಿಕಾರಕ್ಕೆ ಬಂದಂತ ವ್ಯಕ್ತಿ ಯಾರಂದ್ರ ಇಲ್ತಮಶ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇಲ್ತಮಶನ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. 1000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಲೈವ್ ಆಗಿ ಕ್ಲಾಸ್ ಕೇಳ್ತಾ ಇದ್ದೀರಿ, ಒಳ್ಳೆಯದಾಗಲಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗವನ್ನು ನೀವು ಕೂಡಿ ಡಿಸ್ಕಸ್ ಮಾಡೋಣ. ಇನ್ನು ಸಾಕಷ್ಟು PDO ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ಗೆ ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ. ನೆಕ್ಸ್ಟ್ 200 ಮೇಲ್ಚಿಲ್ಡ್ರ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ. ಇನ್ನು ಸಾಕಷ್ಟು ಟೀಚರ್ ಪೋಸ್ಟ್ ನೇರವಾದಂಥ 9th ಮತ್ತು 10th ಇಲಾಖೆ ಅಲ್ಲಿ ಟೀಚರ್ ಪೋಸ್ಟ್ ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ. ಎಲ್ಲವಕ್ಕೂ ನಿಮಗೆಲ್ಲ ಹೆಲ್ಪ್ ಆಗ್ತದೆ. ಪ್ರತಿದಿನ ಆದಷ್ಟು ಮ್ಯಾಕ್ಸಿಮಮ್ ಫ್ರೀ ಕ್ಲಾಸ್ಗಳನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ SB10 ಲೈವ್ ಅಂಥೇಳಿ ರೆಫರಲ್ ಕೂಡ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಅನ್ನು ಪಡೆದು ಪ್ಲಸ್ ಕ್ಲಾಸ್ಗಳಿಗೆ ನೀವು ಜಾಯಿನ್ ಆಗಬಹುದು. ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ.